ನಮಸ್ಕಾರ ಸ್ನೇಹಿತರೆ, ಸಿಲಿಕಾನ್ ಸಿಟಿ ಬೆಂಗಳೂರಿನ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸಿಕ್ಕಾಪಟ್ಟೆ ರೆವಿನ್ಯೂ ಪ್ರಾಬ್ಲಮ್ಸ್ ಅಂದರೆ ಸೊತ್ತುಗಳ ಕ್ರಯಪತ್ರಗಳಿಲ್ಲದ ಎಷ್ಟೋ ಸೊತ್ತುಗಳಿಗೆ ಬಿಬಿಎಂಪಿಯಲ್ಲಿ ಅಕ್ರಮವಾಗಿ ಖಾತಾ ನೋಂದಾಯಿಸಿರುವ ಸಾಕಷ್ಟು ಪ್ರಕರಣಗಳಿವೆ. ನಾವು ಈ ಎಪಿಸೋಡ್ ನಲ್ಲಿ ತೋರ್ಸೋಕೆ ಹೊರಟಿರೋದು ಸೊತ್ತುಗಳ ಮಾಲೀಕತ್ವ ನಿರೂಪಿಸಲು ಅಗತ್ಯ ದಾಖಲಾತಿಯಾದ ಮೂಲಪತ್ರ, ಕ್ರಯಪತ್ರಗಳಲ್ಲಿ ಸರ್ವೆ ಸಂಖ್ಯೆ ನಮೂದಿರದ ಹಾಗೂ ಆರ್ಟಿಸಿಯಲ್ಲಿ ತಹಸೀಲ್ದಾರ್ ಪರವಾಗಿರುವ ಕ್ರಯಪತ್ರದಲ್ಲಿ ನಮೂದಿರುವ ಸರ್ವೆ ಸಂಖ್ಯೆ ಈ ಎರಡು ಕ್ರಯಪತ್ರಗಳ ಆಧಾರದಲ್ಲಿ ಎರಡು ಸೊತ್ತುಗಳ ಖಾತಾ ಒಂದುಗೂಡಿಸುವಿಕೆಯಲ್ಲಿ ಅಕ್ರಮವಾಗಿದ್ದರೂ ಆ ಮಾಲೀಕರ ಹೆಸರಿಗೆ 430 ಸಂಖ್ಯೆಯಲ್ಲಿ ಖಾತಾ ವಿಭಜಿಸಿ ಖಾತಾ ನೋಂದಾಯಿಸಿರುವುದು ಎಷ್ಟು ಸರಿ ವಿವರವಾಗಿ ದಾಖಲಾತಿ ಸಹಿತ ತೋರಿಸ್ತೀವಿ ನೋಡಿ. ಈ ಸೊತ್ತಿನ ಕ್ರಯಪತ್ರ ಸಂಖ್ಯೆ 29/29 ದಿನಾಂಕ 30/10/1958ರಲ್ಲಿ ನೋಂದಣಿಯಾಗಿರುವ 1 ಎಕರೆ 39 ಕುಂಟೆ ಅಥವಾ 86,031 ಚದುರಡಿ ವಿಸ್ತೀರ್ಣದ ಸೊತ್ತನ್ನು ಚಿಕ್ಕಹನುಮಯ್ಯ ಮತ್ತು ಮಾರಪ್ಪ ಎಂಬುವರಿಂದ ಶ್ರೀರಾಮ ಮೆಟಲ್ ವರ್ಕ್ಸ್ ಪರವಾಗಿ ಜಂಟಿ ಮಾಲಕರು ಕ್ರಯಪತ್ರ ನೋಂದಣಿ ಮೂಲಕ ಸೊತ್ತಿನ ಮಾಲೀಕರಾಗಿರುತ್ತಾರೆ. ಆದರೆ ಜಿಲ್ಲಾಧಿಕಾರಿಯ ಕಚೇರಿಯ ಇಂಡೆಕ್ಸ್ ರಿಜಿಸ್ಟರ್ ಮತ್ತು ಆರ್ಟಿಸಿಯಲ್ಲಿ ತಹಸೀಲ್ದಾರ್ ಪರವಾಗಿ ಬರುತ್ತಿದೆ. ಈ ಸೊತ್ತಿನ ಕ್ರಯಪತ್ರ ಸಂಖ್ಯೆ 1591/6061 ದಿನಾಂಕ 20/7/1960ರಲ್ಲಿ ನೋಂದಣಿಯಾಗಿರುವ 3 ಎಕರೆ ಅಥವಾ 1,30,30,680 ಚದುರಡಿ ವಿಸ್ತೀರ್ಣದ ಸೊತ್ತನ್ನು ತುಳಸಮ್ಮ ಮತ್ತು ಇತರರಿಂದ ಬರೆಸಿಕೊಂಡು ಕ್ರಯಪತ್ರದಲ್ಲಿ ಸರ್ವೆ ಸಂಖ್ಯೆಯನ್ನೇ ನಮೂದಿಸಿರುವುದಿಲ್ಲ. ಸರ್ವೆ ಸಂಖ್ಯೆ ನಮೂದಿಲ್ಲದ ಕ್ರಯಪತ್ರ ಸೊತ್ತಿನ ಮಾಲೀಕತ್ವ ನಿರೂಪಿಸುವುದೇ ಮುಂದೆ ತೋರಿಸೋಣ. ಈ ಸೊತ್ತಿನ ಹಿಂದೆ ವಿವರಿಸಿದ್ದ ಎರಡು ಸೊತ್ತುಗಳ ಕ್ರಯಪತ್ರಗಳು ನಮ್ಮದೆಂದು ಖಾತಾ ಒಂದುಗೂಡಿಸುವಿಕೆಗೆ ಅರ್ಜಿ ಜೊತೆಯಲ್ಲಿ ಚಾಪಾ ಕಾಗದಗಳಲ್ಲಿ ಬಿಬಿಎಂಪಿಯ ಕಂದಾಯ ವಿಭಾಗ ಕಚೇರಿಗೆ ಡಿಕ್ಲರೇಷನ್ ನೀಡಿರುತ್ತಾರೆ. ಈ ಸೊತ್ತಿನ ಖಾತಾ ಒಂದುಗೂಡಿಸುವಿಕೆ ಪ್ರಕ್ರಿಯೆಯಲ್ಲಿನ ಅರ್ಜಿ ಮತ್ತು ಟಿಪ್ಪಣಿ ಹಾಳೆಗಳಲ್ಲಿ ಕ್ರಯಪತ್ರಗಳ ಆಧಾರದಲ್ಲಿಯೇ ಖಾತಾ ಒಂದುಗೂಡಿಸಿರುವುದು. ಈ ಸೊತ್ತಿನ ಎರಡು ಸೊತ್ತುಗಳು ಸರ್ವೆ ಸಂಖ್ಯೆ ಇದ್ದುದರಿಂದ ಇದು ಸಣ್ಣ ನಿವೇಶನವಾಗಿರದ ಜಮೀನಾಗಿದ್ದರಿಂದ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಎರಡು ಸೊತ್ತುಗಳ ಬಗ್ಗೆ ಸ್ಪಷ್ಟೀಕರಣ ಕೋರಬಹುದಿತ್ತಲ್ಲವೇ? ಈ ಸೊತ್ತಿನ ಖಾತಾಗಳ ಒಂದುಗೂಡಿಸುವಿಕೆ ಹಾಗೂ 430 ಖಾತಾಗಳಾಗಿ ವಿಭಜಿಸಿ ನೋಂದಾಯಿಸಿ ಅಕ್ರಮವನ್ನು ಸಕ್ರಮಗೊಳಿಸಿರುವ ಖಾತಾ ಒಂದುಗೂಡಿಸುವಿಕೆಯನ್ನು ರದ್ದುಗೊಳಿಸಲು ಒಪಿನಿಯನ್ ಕೊಡ್ತಾರಾ ಈ ಬಿಬಿಎಂಪಿ ಕಾನೂನು ಕೋಶದವರು ಅಥವಾ ನ್ಯಾಯಾಲಯದ ಮೊರೆ ಹೋಗಿ ಆರ್ಡರ್ ಮಾಡಿಸೋದಾ? ಮುಂದೆ ನೋಡೋಣ. ಮುಂದೆ ಈ ಸೊತ್ತನ್ನು ಅಕ್ರಮವಾಗಿ ಖಾತಾ ಒಂದುಗೂಡಿಸಿ ಖಾತಾ ನೋಂದಾಯಿಸಿಕೊಂಡಿರುವ 4 ಎಕರೆ 23 ಕುಂಟೆಯಲ್ಲಿ 430 ಸಮೂಹ ವಸತಿ ಸಮುಚ್ಚಯ ಅಂದರೆ ಅಪಾರ್ಟ್ಮೆಂಟ್ ನಿರ್ಮಿಸಿ ಬಿಲ್ಡರ್ ಅಂಡ್ ಸೊತ್ತಿನ ಮಾಲೀಕರು ಹಂಚಿಕೊಳ್ಳುವ ಜಂಟಿ ಅಭಿವೃದ್ಧಿ ಕರಾರು ಪತ್ರ ಏನನ್ನುತ್ತೆ ದಾಖಲಾತಿ ಸಹಿತ ಪ್ರೈಡ್ಗಳು ಎಪಿಸೋಡ್ 2 ನಲ್ಲಿ ತೋರಿಸೋಣ.